ಹಲೋ ಗೈಸ್, ವೆಲ್ಕಮ್ ಟು ಗೆರಪ್. ಇದು ಸೂಚಿಪುರ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ಟೀ ಎಸ್ಟೇಟ್ ಸಿಕ್ತು. ಇಲ್ಲಿ ಸೈಡ್ಗೆ ಹಾಕಿದ್ದೀವಿ ಕಾರು, ಸ್ವಲ್ಪ ಫೋಟೋಶೂಟ್ಗೆ ಶೂಟ್ ಮಾಡೋಣ ಅಂತ. ನಮ್ಮ ಹುಡುಗರೆಲ್ಲ ಡ್ರೆಸ್ ಚೇಂಜ್ ಮಾಡ್ತವ್ರೆ. ಟೀ ಎಸ್ಟೇಟು ಚೆನ್ನಾಗಿದೆ ಈ ಕಡೆ ಎಲ್ಲ ಲೊಕೇಶನ್ನು. ಬಟ್ ಎಡ್ಕಲ್ ಕೇವ್ಸ್ಗೆ ಹೋಗಿದ್ರಲ್ಲ, ಅಷ್ಟು ವರ್ತೇನು ಅನಿಸಿಲ್ಲ. ಏನಕ್ಕಂದ್ರೆ ಅಷ್ಟು ದೂರ ಹತ್ತಿ ಎಲ್ಲ ಮಾಡಿದಾಗ ಏನೂ ಅಷ್ಟೇನು ಅನಿಸಿಲ್ಲ, ನಮ್ಗೆ ವರ್ತ್ ಅನಿಸಿಲ್ಲ ಅಷ್ಟು ಮೇಲೆ ಹತ್ತಿ. ಯಾಕಂದರೆ ಮೇಲೆ ಏನೂ ಇಲ್ಲ, ಓನ್ಲಿ ಕೇವ್ಸ್. ನೀವೇ ನೋಡ್ಬೋದಲ್ಲ, ಓನ್ಲಿ ಕೂಲ್ ವೆದರ್ ಅಷ್ಟೇ, ಕೂಲಾಗಿತ್ತು. ನಮ್ಮ ಹುಡುಗರೆಲ್ಲ ಇವಾಗ ಫೋಟೋಶೂಟ್ ಮಾಡ್ತಾರಪ್ಪ. ಲೊಕೇಶನ್ ಚೆನ್ನಾಗಿದೆ ಅಲ್ವಾ, ಅದಕ್ಕೆ. ಇವಾಗ ಬಂದು ವಯನಾಡ್ ಹತ್ರ ಗ್ಲಾಸ್ ಬ್ರಿಡ್ಜ್ ಐತಲ್ಲ, ಅಲ್ಲಿ ಬಂದಿದ್ದೀವಿ. ತಾರ್ ತಂದಿದ್ರೆ ನಾವೇ ಓಡಿಸ್ಕೊಂಡು ಹೋಗಿರ್ಬೋದು, ಬಟ್ ರೋಡ್ ಏನು ಚೆನ್ನಾಗಿಲ್ವಂತೆ. ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ವರೆಗೂ ರೋಡೇ ಚೆನ್ನಾಗಿಲ್ಲ. ಇವಾಗ ಇಲ್ಲಿ ರೇಟ್ ಎಲ್ಲ ಡಿಸ್ಕಸ್ ಮಾಡ್ತಾರೆ. 1500 ರುಪೀಸ್ ಅಂತೆ ಒಂದು ಗಾಡಿಗೆ. ನಾವು ತಗೊಂಡೋದ್ರೆ ಆಲ್ಮೋಸ್ಟ್ ಹೋಗಿ ಬರೋದು 14 ಕಿಲೋಮೀಟರ್ಸ್ ಆಗುತ್ತೆ. ಈ ತಾರೆಲ್ಲ ಯಾಕೆ ಸುಮ್ಮನೆ, ಹೊಸ ಗಾಡಿ ರಿಸ್ಕ್ ಬೇಡ ಅಂತ ಅವ್ರ ಗಾಡಿ ತೊಗೊತಾ ಇದ್ದೀವಿ. ಮೇಲೆ ಹೊಡ್ಕೊಂಡು ಹೋಗಕ್ಕಾಗ್ತಿರಲಿಲ್ಲ. ರೋಡ್ ನೋಡಿ ಹೆಂಗೈತೆ. ಅದಕ್ಕೆ ಏನೋ ಆಗ್ಬಿಟ್ಟು ಇಲ್ಲಿ ನಿಲ್ಸಿರೋದು. ಇಲ್ಲಿ ಹೊಡಿಯುತ್ತೆ ಇದು. ಯಾವುದೋ ಆಲ್ಟೋ ಬಂದೈತಿ ಇಲ್ಲ, ಅಲ್ಲಿ ಬಂದು ರಿಪೇರಿ ಆಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೈತೆ. 800 ಎಲ್ಲ ಫುಲ್ ರೋಲರ್ ಕೋಸ್ಟರ್ ಥರ ಆಡ್ತಾ ಇದ್ದೀವಿ ನಾವು. ಇಲ್ಲೇನೋ ಮೇನ್ ರೋಡ್ ಎಲ್ಲ ಹಾಕಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ತಾರ್ ಜೀಪ್ ತಂದಿಲ್ಲ ಲಾಸ್ಟ್ ಟೈಮ್ ಥರ. ಫಾರ್ಚುನರ್ ಹಚ್ಚೋಣ ಅಂದ್ಕೊಂಡಿರಿ, ಬಟ್ ಇಟ್ಸ್ ನಾಟ್ ಪಾಸಿಬಲ್. ತಾರ್ ತಂದಿರೋದಂತೂ ಚಿರಿಯಲ್ಲ. ಇವಾಗ ಬಂದು 4 ಲೋ ಅಲ್ಲಿ ಹಾಕೊಂಡಿದ್ದಾರೆ. ನನ್ನ ಪೇರೇನ? ಆಸಿಫ್. That's Asif bro, and he's a guide for ಯಾವ ಬ್ರಿಡ್ಜ್ ಅದು? ಗ್ಲಾಸ್ ಬ್ರಿಡ್ಜ್ ಕೇರಳ. 900 ಗ್ಲಾಸ್ ಬ್ರಿಡ್ಜ್, yeah. It's almost 900 meters, ಗ್ಲಾಸ್ ಬ್ರಿಡ್ಜ್. ಅದಕ್ಕೆ 900 ಗ್ಲಾಸ್ ಬ್ರಿಡ್ಜ್. ಓಕೆ, ಫುಲ್ಲು ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಫುಲ್ಲು ತೋರಿಸ್ತಿದೆ, ಫುಲ್ ಆಗ್ತಿದೆ. ಸ್ಟಾಪ್ ಮಾಡಿದ್ದೀವಿ ಈ ಕಡೆ. ಎಷ್ಟು ಆಫ್ ರೋಡಿಂಗ್ ಅಲ್ಲ, ಒನ್ ವೇ ಡ್ರೈವು. ಹೋಗಿರೋದು ರಿಯಲ್ ಎಕ್ಸ್ಪೀರಿಯನ್ಸ್ ಆಫ್ ಆಫ್ ರೋಡಿಂಗ್.
ಫೋರ್ ಅಯ್ಯಲ್ಲ ಅಯ್ಯಲ್ಲ ಅದಕ್ಕೆ ಇಲ್ಲಿ ಒಂದು ಪಾರ್ಕಿಂಗ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಮೇಲೆಗೆ. ಟಿಕೆಟಲ್ಲಿ 200 ರುಪೀಸ್ ತೊಗೊಂಡ್ರು ಒಂದು ಟಿಕೆಟ್ಗೆ. ಸೊ ಆಲ್ಮೋಸ್ಟ್ ಏನೇನು ಇನ್ಕ್ಲೂಡ್ ಆಗೈತೋ, ರೋಪ್ಲೇ ಏರಿಯಾ, ಕ್ರಿಕೆಟ್ ನೆಟ್ ಪ್ರಾಕ್ಟೀಸು, ಮತ್ತು ಆರ್ಚರಿ ಶೂಟಿಂಗು, ಟ್ರೀ ಟಾಪ್ ವ್ಯೂ ಪಾಯಿಂಟು, ಮತ್ತು ಗ್ಲಾಸ್ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಬೋದು. ಅಟ್ ಓನ್ಲಿ ಫಾರ್ 200 ರುಪೀಸ್ ಅಡಲ್ಟ್ಗೆ. ಚೈಲ್ಡಿಗೆ ಬಂದು 100 ರುಪೀಸು. ಇಲ್ಲಿಂದ ಎಷ್ಟು ದೂರ ನಡಿಬೇಕು ಗೊತ್ತಿಲ್ಲ ನನಗೂ. ಹಿಂಗೋದ್ರೆ ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗ್ತೀವಿ. ಅಲ್ಲಿ ಯಾವುದೋ ಮೇಲೆ ವ್ಯೂ ಪಾಯಿಂಟ್ ಐತೆ. ಮತ್ತು ಇಲ್ಲಿ ಬಂದು ಸ್ವಿಂಗ್, ಎಂಜಾಯ್ ದಿ ಸ್ವಿಂಗ್ ಅಂದ್ಬಿಟ್ಟು ಚೆನ್ನಾಗಿ ಮಾಡಿಕ್ಕವ್ರೆ. ಇದೆ ಗ್ಲಾಸ್ ಬ್ರಿಡ್ಜು. ದೇ ಆಲ್ಮೋಸ್ಟ್ ಟುಕ್ 3 years ಟು ಕನ್ಸ್ಟ್ರಕ್ಟ್ ದಿಸ್. ಹತ್ರ 3 years ತೊಗೊಂಡಿದ್ದಾರೆ ಕನ್ಸ್ಟ್ರಕ್ಟ್ ಮಾಡೋಕ್ಕಿದು. ಸಿವಿಲ್ ಅವ್ರನ್ನ ಕೇಳೋಣ. ಮಚ್ಚ 3 years ಆಗಿರುತ್ತಾ ಇದು ಕನ್ಸ್ಟ್ರಕ್ಟ್ ಮಾಡೋಕ್ಕೆ? ಸೀರಿಯಸ್ಲಿ ಮೇಲೆ ತೊಗೊಂಬರ್ಬೇಕಲ್ಲ, ಬೆಟ್ಟದ ಮೇಲ್ಗಂಟ ಮೆಟೀರಿಯಲ್ಸ್ ತಂದು ಇದು ಗ್ಲಾಸು ತುಂಬ ಕೆಲಸ ಇರುತ್ತೆ ಅದಕ್ಕೆ. ನೋಡಿ ಗ್ಲಾಸ್ ಬ್ರಿಡ್ಜ್ ಮೇಲೆ ಬರ್ತಾಯಿದ್ದೀವಿ. ಆಲ್ಮೋಸ್ಟ್ ನೋಡಿ ವ್ಯೂ ಹೆಂಗೈತೆ, ಸಖತ್ ಸೂಪರ್ ವ್ಯೂ. ಕೆಳಗಡೆ ನೋಡ್ತಿದ್ರೆ ಭಯ ಆಗ್ತಿದೆ, ಎಲ್ಲಿ ಹೊಡೆದೋಗ್ಬಿಟ್ರೆ ಏನಾಗುತ್ತಂತ. ಸಿದಿ ವ್ಯೂ. Okay, that's really deep. It's about 900 meters deep and the views this way. Kerala ಬಂದಿದ್ದೀವಿ, ಗ್ಲಾಸ್ ಬ್ರಿಡ್ಜ್, that is 900 meter deep, you can see. ವಯನಾಡ್. Yeah, it's Wayanad. Such a beautiful view and it's almost about to sunset, a bit longer maybe. ಇದು ಬಂದು ಓನ್ಲಿ ಫಾರ್ ಚಿಲ್ಡ್ರನ್ಸ್ ಅಂತೆ. ಸೊ ವಿ ಆರ್ ನಾಟ್ ಅಲೌಡ್. ಇದು ವ್ಯೂ ಪಾಯಿಂಟ್ ಮೇಲೆ ಹೋಗೋಣ, ಅಲ್ಲಿ ಹೋಗೋಣ. Okay, now this is the tree house. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹೈಟ್ ಆಗಿದೆ. ಸೊ ಇಟ್ಸ್ ಖಾಲಿ, ನೋ ಒನ್ಸ್ ದೇರ್. ಓಕೆ, ಹಾಯ್ ಮಾಡ್ತಿದ್ದಾರೆ ನೋಡಿ, ನಿಂಗೇನೆ ಹಾಯ್ ಮಾಡ್ತಿದ್ದಾರೆ ನೋಡಿ, ಹಾಯ್ ಮಾಡೋ ಅವ್ರಿಗೂ. ಇಲ್ಲ ಅಲ್ಲಿ ನೋಡು, ಮಣ್ಣೇನೋ ಲ್ಯಾಂಡ್ ಸ್ಲೈಡ್ ಆಗೈತೆ ಏನೋ ಗೊತ್ತಿಲ್ಲ. ಓಕೆ ಹಿಂಗೆ ಕಾಣುತ್ತೆ ವ್ಯೂ. ಆ್ಯಂಡ್ ದಿಸ್ ಇಸ್ ದ ಟ್ರೀ ಹೌಸ್. ತುಂಬ ಚೆನ್ನಾಗಿ ಮಾಡಿದೆ, ರಿಲಿ ಟರ್ಡಿ. ಲುಕ್ ಅಟ್ ದಿಸ್ ಟ್ರೀ ಮ್ಯಾನ್. ಶೇಕಿಂಗ್ ಸೊ ಡೀಪ್. ಸಖತ್ತಾಗಿತ್ತಲ್ಲ ಕೃಷ್ಣ. ಮಾಸ್ಕ್ ತೆಗಿಯಲಿ, ಅದರಲ್ಲಿ ಏನೈತೆ. ಹಾಂ, ಆಡು, ಯಾರು ಬೇಡ ಅಂದಿದ್ದು.
ಎಂಜಾಯ್ ದಿ ಸ್ವಿಂಗ್. ಕೃಷ್ಣ ಬ್ಲಶ್ ಆಗ್ತಾನೆ. ಯಾವುದೋ ಸ್ವಲ್ಪ ಬರ್ಡ್ ಸಿಕ್ಕವ್ರೆ. ನಮ್ಮ ನೀರಜ್ ಎಕ್ಸ್ಪ್ಲೇನ್ ಮಾಡ್ತೇನೆ ಇವೆಲ್ಲ ಏನೇನು ಬರ್ಡ್ ಅಂತ. ಇದ್ಯಾವುದು? ಸನ್ಕಾನ್ಯೂರ್. ಇದು ರೆಡ್ ಕಾಣಿಸ್ತಾ ಇಲ್ಲ, ಅಂತ. ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇದು ಅದು ಲವ್ ಬರ್ಡ್ಸ್, ಪ್ಯಾರಾಕೀಟ್ಸ್. ಲವ್ ಬರ್ಡ್ಸ್ ಇದು. ಬೆಂಗಳೂರಲ್ಲಿ ಕರೆಯೋದು ಲವ್ ಬರ್ಡ್ಸ್, ಅದರ ಯೂಶುವಲ್ ಕರೆಯೋದು. ಒರಿಜಿನಲ್ ನೇಮ್ ಬಂದು ಪ್ಯಾರಾಕೀಟ್ಸ್. ಪ್ಯಾರಾಕಿಟ್ಸ್. ಇದು ಪೈನಾಪಲ್ ಕಾನ್ಯೂರ್. ಪೈನಾಪಲ್ ಕಾನ್ಯೂರ್ ಸಿಂಗಲ್ ಇದೆ. ಸಿಂಗಲ್ ಸಿಂಗಲ್ ಇರುತ್ತೆ. ಇದು ಆಫ್ರಿಕನ್ ಲವ್ ಬರ್ಡ್ಸ್. ಇದು ಆಫ್ರಿಕನ್ ಲವ್ ಬರ್ಡ್ಸ್. ಆಫ್ರಿಕನ್ ಥರನೇ ಇದೆಯಲ್ಲ. ಇದು ಕಾಕ್ಟೇಲ್. ಇದು ಬಂದು ಕಾಕ್ಟೇಲ. ಕಾಕ್ಟೇಲ್ ಸಿಂಗಲ್ ಆಗಿದೆ ಇದು. ಇಲ್ಲೇನು ಇಲ್ಲ. ಫ್ಯಾಂಟೇಲ ಇದು. ಪಿಜನಲ್ಲಿ ಒಂದು ಸ್ಪೆಷಲ್ ಬ್ರೀಡ್ ಫ್ಯಾಂಟೇಲ್. ಎಷ್ಟು ದಪ್ಪ ಇದೆಯಲ್ಲ ಇದು? ಮೇಲಿದೆ. ಮೇಲಾ? ಓಹೋ, ಮೇಲು ಫೀಮೇಲು ಗೊತ್ತಾಗುತ್ತೆ ನೋಡಿದ್ರೆ.